ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೊಂದು ದುರ್ಘಟನೆ ವರದಿಯಾಗಿದೆ. ಆಡುಗೋಡಿಯ ಮುನಿಕೃಷ್ಣಪ್ಪ ಲೇಔಟ್ನ ಬಾಡಿಗೆ ಮನೆಯೊಂದರಲ್ಲಿ 34 ವರ್ಷದ ಯುವತಿಯೊಬ್ಬಳ ಮೃತದೇಹ ಅತ್ಯಂತ ಕರುಣಾಜನಕ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಈ ಘಟನೆ ಕೊಲೆಯೋ ಅಥವಾ ಆತ್ಮಹತ್ಯೆಯೋ ಅನ್ನೋ ನಿಗೂಢತೆಯನ್ನು ಸೃಷ್ಟಿ ಮಾಡಿದೆ. ಮೃತ ಯುವತಿಯನ್ನ ಪೂಜಾ ದತ್ ಅಂತ ಗುರುತಿಸಲಾಗಿದೆ. ಇವರು ಮೂಲತಃ ಜಾರ್ಖಂಡ್ನ ಧನಬಾದ್ ಸಮೀಪದ ಇರಾಪುರದವರು. ಪೂಜಾ ಅವರು ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿರ್ತಾರೆ ಮತ್ತು ಕಳೆದ 3 ವರ್ಷಗಳಿಂದ ಆಡುಗೋಡಿಯ ಇದೇ 1RK ಮನೆಯಲ್ಲಿ ಬಾಡಿಗೆ ಮಾಡಿಕೊಂಡು ವಾಸ ಇರ್ತಾರೆ. ಏಪ್ರಿಲ್ 27ನೇ ತಾರೀಕು ಸಂಜೆ ಈ ಘಟನೆ ಬೆಳಕಿಗೆ ಬಂದಿದೆ. ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಹಾಗಾದರೆ ಪೂಜಾ ದತ್ತು ಸಾವನ್ನಪ್ಪಿದ್ದು ಹೇಗೆ, ಸಾವಿನ ಹಿಂದಿರುವ ರಹಸ್ಯವೇನು ಅನ್ನೋದನ್ನು ಈ ಎಪಿಸೋಡ್ನಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಪೂಜಾ ಸಾವು ಸಂಭವಿಸಿ ಕನಿಷ್ಠ 2 ಅಥವಾ 3 ದಿನಗಳು ಕಳೆದಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಯಾಕಂದರೆ ಘಟನೆ ಬೆಳಕಿಗೆ ಬಂದಿದ್ದು ಮನೆಯಿಂದ ಬರ್ತಾ ಇದ್ದ ತೀವ್ರವಾದ ದುರ್ವಾಸನೆಯಿಂದ. ಏಪ್ರಿಲ್ 27ನೇ ತಾರೀಕು ಸಂಜೆ ಪೂಜಾ ಅವರ ಮನೆಯಿಂದ ಭಾರಿ ದುರ್ನಾತ ಬರ್ತಾ ಇರೋದನ್ನು ಗಮನಿಸಿದ ಪಕ್ಕದ ಮನೆಯ ಯುವಕರು ತಕ್ಷಣ ಮನೆ ಮಾಲೀಕರಾದ ಜಾನಕಮ್ಮ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಕಳೆದ 3 ದಿನಗಳಿಂದ ಪೂಜಾ ಅವರ ಮನೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಅನುಮಾನಗೊಂಡ ಮಾಲೀಕರು ತಕ್ಷಣ ಆಡುಗೋಡಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬಾಗಿಲು ಹೊಡೆದು ಒಳ ಪ್ರವೇಶಿಸಿದಾಗ ಅಲ್ಲಿ ಕಂಡುಬಂದ ದೃಶ್ಯ ತೀರಾ ವಿಚಲಿತಗೊಳಿಸುವಂತಿತ್ತು. ಪೂಜಾ ದತ್ ಅವರ ಮೃತದೇಹ ಸಂಪೂರ್ಣವಾಗಿ ಬೆತ್ತಲೆ ಸ್ಥಿತಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿತ್ತು. ಮೃತದೇಹ ಅರೆಕೊಳೆತ ಸ್ಥಿತಿಯಲ್ಲಿತ್ತು. ಕೋಣೆಯಲ್ಲಿದ್ದ ಬಟ್ಟೆಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿದ್ವು ಮತ್ತು ಮೇಲಿನ ಫ್ಯಾನು ಇನ್ನೂ ತಿರುಗ್ತಾನೇ ಇತ್ತು. ಈ ಪ್ರಕರಣದಲ್ಲಿ ಮನೆ ಮಾಲೀಕರಾದ ಜಾನಕಮ್ಮ ಅವರ ಹೇಳಿಕೆ ತನಿಖೆಗೆ ಹೊಸ ದಿಕ್ಕನ್ನು ನೀಡಿದೆ. ಜಾನಕಮ್ಮ ಅವರು ಹೇಳುವಂತೆ ಕಳೆದ ಗುರುವಾರ ಪೂಜಾ ಅವರು ದಿನಸಿ ಸಾಮಗ್ರಿಗಳನ್ನು ತರೋದಕ್ಕೆ ಕೆಳಗಿಳಿದು ಬಂದಿದ್ರು. ಅದೇ ನಾನು ಅವರನ್ನು ಕೊನೆಯದಾಗಿ ನೋಡಿದ್ದು. ಪೂಜಾಗೆ ಇನ್ನೂ ಮದುವೆ ಆಗಿರಲಿಲ್ಲ ಮತ್ತು ಹೆಚ್ಚಾಗಿ ಹಿಂದಿ ಭಾಷೆಯಲ್ಲೇ ಮಾತನಾಡ್ತಿದ್ರು. ಆದರೆ ಮನೆ ಮಾಲೀಕರು ನೀಡಿದ ಮತ್ತೊಂದು ಮಾಹಿತಿ ಪೊಲೀಸರ ಗಮನವನ್ನು ಸೆಳೆದಿದೆ. ಪೂಜಾ ಅವರನ್ನು ಭೇಟಿಯಾಗೋದಕ್ಕೆ ಆಗಾಗ ಒಬ್ಬ ಯುವಕ ಮನೆಗೆ ಬರ್ತಾ ಇದ್ದ. ಆತನ ಬೈಕು ಸದಾ ಮನೆ ಮುಂದೆ ನಿಂತಿರ್ತಾ ಇತ್ತು. ಆ ಯುವಕ ಮನೆಗೆ ಬಂದಾಗಲೆಲ್ಲ ಪೂಜಾ ಮತ್ತು ಆತನ ನಡುವೆ ಜಗಳ ಆಗ್ತಿತ್ತು ಅಂತ ಹೇಳ್ತಾರೆ ಮನೆಯ ಯಜಮಾನಿ ಜಾನಕಮ್ಮ ಅವರು. ಆದರೆ ಆ ಜಗಳಕ್ಕೆ ನಿಖರವಾದ ಕಾರಣ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ನಿಗೂಢ ಯುವಕ ಯಾರು, ಆತ ಕೊನೆಯ ಬಾರಿಗೆ ಯಾವಾಗ ಬಂದಿದ್ದ, ಪೂಜಾ ಅವರ ಸಾವಿಗೂ ಆತನಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರವನ್ನು ಹುಡುಕ್ತಾ ಇದ್ದಾರೆ. ಪೊಲೀಸರು ಮನೆಯೊಳಗೆ ಪ್ರವೇಶ ಮಾಡಿದಾಗ ಕೇವಲ ಮೃತದೇಹ ಮಾತ್ರವಲ್ಲ, ಆ ಮನೆಯಲ್ಲಿದ್ದ ವಸ್ತುಗಳು ಮತ್ತು ವಾತಾವರಣ ಕೂಡ ಹಲವು ಅನುಮಾನಗಳನ್ನು ಹುಟ್ಟಾಕಿದೆ. ಪೂಜಾ ವಾಸ ಮಾಡಿಕೊಂಡಿದ್ದ ಚಿಕ್ಕ ಮನೆಯ ಗೋಡೆಗಳ ತುಂಬೆಲ್ಲ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯಲ್ಲಿ ಬರೆದ ಚೀಟಿಗಳನ್ನು ಅಂಟಿಸಲಾಗಿತ್ತು. ಜೊತೆಗೆ ಕೆಲವು ಚಿತ್ರಗಳನ್ನು ಬಿಡಿಸಿ ಗೋಡೆಗೆ ಹಾಕಲಾಗಿತ್ತು. ಆಶ್ಚರ್ಯದ ಸಂಗತಿ ಏನಂದರೆ ಮನೆಯ ಒಂದು ಕೋಣೆಯಲ್ಲಿ ಸಂಪೂರ್ಣವಾಗಿ ಕಸ ಮತ್ತು ಹರಿದ ಕಾಗದದ ಹಾಳೆಗಳನ್ನೇ ತುಂಬಿಸಿಡಲಾಗಿತ್ತು. ಸುಮಾರು 5-6 ಮೂಟೆಗಳಷ್ಟು ಹಳೆಯ ಕಾಗದಗಳು ಮನೆಯಲ್ಲಿ ಪತ್ತೆಯಾಗಿದ್ದಾವೆ. ಇದೆಲ್ಲವನ್ನು ಗಮನಿಸಿದಾಗ ಪೂಜಾ ಅವರು ತೀವ್ರ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ರ ಅನ್ನೋ ಅನುಮಾನಗಳು ಮೂಡಿದ್ದಾವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಸ್ಥಳೀಯ ನಿವಾಸಿಯಾದ ಕಿರಣ್ ಅನ್ನೋರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪೂಜಾ ಅವರು ಆಗಾಗ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ನಡೆಯುವಾಗ ತಮಗೆ ತಾವೇ ಬೈದಾಡ್ಕೊಳ್ತಾ ಹೋಗ್ತಾ ಇದ್ರು. ಅವರು ಮಾನಸಿಕವಾಗಿ ಕುಗ್ದಂಗೆ ಕಾಣ್ತಾ ಇದ್ರು ಅಂತ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ಸದ್ಯ ಆಡುಗೋಡಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪೂಜಾ ಅವರ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿದ್ದು ಆಕೆ ಕಾಲ್ ಡೀಟೇಲ್ ರೆಕಾರ್ಡ್ CDR ಅನ್ನು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಮೂಲಕ ಆ ನಿಗೂಢ ಯುವಕ ಯಾರು ಮತ್ತು ಕೊನೆಯದಾಗಿ ಪೂಜಾ ಯಾರ ಜೊತೆಗೆ ಮಾತಾಡಿದ್ರು ಅನ್ನೋದನ್ನ ಪತ್ತೆ ಹಚ್ಚುವ ಕಾರ್ಯ ನಡೀತಾ ಇದೆ. ಜೊತೆಗೆ ಮನೆಗೆ ಯಾರೆಲ್ಲ ಬಂದು ಹೋಗಿದ್ರು ಅನ್ನೋದನ್ನು ಖಚಿತಪಡಿಸ್ಕೊಳ್ಳೋದಕ್ಕೆ ಆ ಪ್ರದೇಶದ CCTV ದೃಶ್ಯಾವಳಿಗಳನ್ನು ಸಹ ಪರಿಶೀಲನೆ ಮಾಡಲಾಗ್ತಾ ಇದೆ. ಪೂಜಾ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಇದು ಕೊಲೆಯೋ ಅಥವಾ ಮಾನಸಿಕ ಖಿನ್ನತೆಯಿಂದ ಸಂಭವಿಸಿದ ಆತ್ಮಹತ್ಯೆಯೋ ಅಥವಾ ಬೇರೆ ಯಾವುದೋ ರೀತಿಯ ಅನುಮಾನಾಸ್ಪದ ಸಾವು ಅನ್ನೋದು ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಅಧಿಕೃತವಾಗಿ ತಿಳಿದು ಬರಬೇಕಾಗಿದೆ. ಪೊಲೀಸ್ ತನಿಖೆಯಿಂದ ಮಾತ್ರ ಈ ಪ್ರಕರಣದ ಹಿಂದಿನ ಅಸಲಿ ಸತ್ಯ ಹೊರಬರೋದಕ್ಕೆ ಸಾಧ್ಯ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.